ಸೊ ಇದೆಲ್ಲ ಏನು ಇಷ್ಟೆಲ್ಲ ಫೈಲ್ಸ್ ಇದೆ ಇಲ್ಲಿ? ನೋಡಪ್ಪ, ಈ ಪೇಷಂಟಿಗೆ ಯೂಶಲಿ ಏನಾಗ್ತದೆ, ಇವರಿಗೆ ಇಲ್ನೆಸ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಇವರಿಗೆ ಒಂಥರ ಅವಾಗವಾಗ ಆತಂಕ ಆಗೋದು, ಗಾಬರಿ ಆಗೋದು, ಎದೆನೋವು ಬಂದಂಗೆ ಆಗೋದು, ಮತ್ತೆ ಹೊಟ್ಟೆ ಉಬ್ರಿಸೋದು, ಇದೆಲ್ಲ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅವರು ಒಂದಲ್ಲ ಅಂತ ಹೇಳ್ಬಿಟ್ಟು 10 ರಿಂದ 11 ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಜಯದೇವಾಗ ಹೋಗಿದ್ದಾರೆ, ನಾರಾಯಣಕ್ಕೆ ಹೋಗಿದ್ದಾರೆ, ಮತ್ತೆ ಗ್ಯಾಸ್ಟ್ರೋಎಂಟ್ರಾಲಜಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ, ಬೇರೆ ಕಾರ್ಡಿಯಾಕ್ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ. ಪ್ರತಿ ಸರಿ ಹೋಗೋದು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದು, ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಹೋಗಿದ್ದಾರೆ ಹೊರತು ಅವ್ರು ಯಾರು ಕೂಡ ಸೈಕ್ಯಾಟ್ರಿಸ್ಟಿಗೆ ರೆಫರ್ ಮಾಡಿಲ್ಲ. ಸೊ ಹಾಗಾಗಿ ಪೇಷಂಟ್ಸೇ ಹುಡ್ಕೊಂಡು ಬಂದಿದ್ದಾರೆ. ಸೊ ಇದನ್ನ ಇಲ್ನೆಸ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಬ್ರೈನಲ್ಲಿ ಇರ್ತಕ್ಕಂಥ ಕೆಲವು ರಾಸಾಯನಿಕ ದ್ರವಗಳ ಕೊರತೆಯಿಂದ ಅವ್ರಿಗೊಂಥರ ದೈಹಿಕವಾದ ಸಿಂಪ್ಟಮ್ಸ್ ಬರುತ್ತೆ, ಎದೆನೋವು, ಹೊಟ್ಟೆ ನೋವು, ಬೆನ್ನೋವು. ಅದಕ್ಕೆ ಅವರು ಏನೋ ಕಾಯಿಲೆ ಇರ್ಬೋದು ಅಂತ ಭಯ ಪಡ್ತಾರೆ. ಇಲ್ಲೊಂದು ವಿಚಾರ ಏನಂದ್ರೆ, ಇವರಿಗೆ ಒಂದು 10 ವರ್ಷದ ಹಿಂದೆ ಅವ್ರ ತಾಯಿಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಗಿತ್ತು. ಸೊ ನನಗೂ ಏನೋ ಇರ್ಬೋದು ಅನ್ನೋ ಆತಂಕ ಜಾಸ್ತಿಯಾಗಿ ಇಷ್ಟಕೊಂಡೆಲ್ಲ ಆಗಿದೆ. ಇದು ಸರಿಯಾದ ಮನೋವೈದ್ಯಕೀಯ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಆದರೆ ಚೆನ್ನಾಗ್ತಾರೆ. ಥ್ಯಾಂಕ್ ಯು.